ನಮಸ್ಕಾರ ಬಂಧುಗಳೇ. ಆರ್ ನಗರದ ಶಾಸಕ ಮುನಿರತ್ನ ಅವರ ಹೇಳಿಕೆ ಖಂಡಿಸಿ ಇವತ್ತು ಕರ್ನಾಟಕ ಸಮ ಸಮಾಜ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ನರಸಿಂಹ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರ ಹೇಳಿಕೆ ಮತ್ತು ಇತ್ತೀಚಿನ ಬೆಳವಣಿಗೆ ಕುರಿತು ನಮ್ಮ ಜೊತೆ ಮಾತಾಡೋದಕ್ಕೆ ಒಂದು ಜೊತೆ ಕೂಡಿದ್ದಾರೆ. ಅವ್ರಿಗೆ ಸ್ವಾಗತವನ್ನ ಕೋರ್ತಾ ಸರ್ ನಮಸ್ಕಾರ. ನಮಸ್ಕಾರ. ಈ ಮುನಿರತ್ನ ಅವರ ಹೇಳಿಕೆ ಮತ್ತೆ ಈ ರಾಜಕೀಯ ಹೇಳಿಕೆಗಳ ಕುರಿತು ನೀವೇನು? ಈಗ ಮುನಿರತ್ನ ಅವರು ಜನಪ್ರತಿನಿಧಿ, ಜನರಿಂದ ಆಯ್ಕೆಯಾದಂತ ವ್ಯಕ್ತಿ ಯಾವುದೇ ಅಸಂವಿಧಾನಿಕ ಪದವನ್ನ ಬಳಸಬಾರ್ದು, ಮತ್ತೆ ಜನರಿಗೆ ತೊಂದರೆ ಆಗುವಂತಹ ಮಾತುಗಳನ್ನ, ಮಾನಹಾನಿ ಆಗೋ ಮಾತುಗಳನ್ನ ಆಡಬಾರ್ದು. ಆದ್ರೆ ಜನರಿಂದ ಆಯ್ಕೆಯಾದಂತಹ ವ್ಯಕ್ತಿ ಇವತ್ತು ಎರಡು ಕೋಮುಗಳಿಗೆ ನೋವಾಗುವಂತಹ, ಮಹಿಳೆಯರಿಗೆ ಮಾನಹಾನಿ ಆಗುವಂತಹ ಮಾತುಗಳನ್ನ ಆಡಿ ಇವತ್ತು 3 ಸಮುದಾಯಕ್ಕೆ ನೋವನ್ನ ಉಂಟು ಮಾಡಿದರೆ, ಮನಸ್ಸಿಗೆ ಘಾಸಿಯನ್ನ ಉಂಟು ಮಾಡಿದರೆ ಅದು ಅಪರಾಧ. ಇದ್ರ ಜೊತೆಗೆ ಅವ್ರ ಮೇಲೆ ಲಂಚದ ಆರೋಪನು ಕೂಡ ಕೇಳಿ ಬಂದಿದೆ. ಹೌದು, ಅದು ಲಂಚದ ಆರೋಪ ಅಂದ್ರೆ MLA-ಗಳು ಏನು ಈಗ ಆರೋಪ ಮಾಡಿದ ಚಲುವರಾಜು ಅನ್ನೋ ಇವರು, ಅದು ಸುಮಾರು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ. ಈಗಲೂ ಕೊಟ್ಕೊಂಡ್ ಬರ್ತಾ ಇದ್ರು. ಈಗ ರಾಜಕೀಯ ಪ್ರೇರಿತ ಪಡ್ಕೊಂಡಿದೆ. ಹಾಗಾಗಿ ಅದು ಲಂಚ ರೆಗ್ಯುಲರ್ ಆಗಿ ನಡೀತಾ ಇದೆ. ಮುನಿರತ್ನ ಅವರು ಇಷ್ಟು ಕೋಟ್ಯಾಧೀಶ್ವರ ಆಗ್ಬೇಕು ಅಂತಂದ್ರೆ ಅವರ ಭ್ರಷ್ಟಾಚಾರನೇ ಕಾರಣ. ಈಗ ಇಲ್ಲಿ ಒಂದ್ ಕಡೆ ಸಂಘಟನೆಗಳು, ಒಂದ್ ಕಡೆ ಸರ್ಕಾರ, ಮತ್ತೊಂದು ಕಡೆ ರಾಜಕೀಯ ಪಕ್ಷಗಳು, ಇವುಗಳ ನಡುವೆ ಸಾಮಾನ್ಯ ಜನರ ವಾಸ್ತವ ಸ್ಥಿತಿ ಹೇಗೆ? ಇಲ್ಲ, ರಾಜಕೀಯ ಪಕ್ಷಗಳು ಯಾವತ್ತು ಸಾಮಾನ್ಯ ಜನರನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಲ್ಲ. ಅವರು ಗೆದ್ದು ಬರೋದೇ ಲಾಭ ಮಾಡ್ಲಿಕ್ಕೆ, ಲಾಭ ನಷ್ಟದ ವಿಚಾರಣೆ ಹೊರತು ಸಾಮಾನ್ಯ ಜನರು, ಮಹಿಳೆಯರು, ಬಡತನ ಇವೆಲ್ಲ ಅವ್ರಿಗೆ ಲೆಕ್ಕಕ್ಕಿಲ್ಲ. ಹಾಗಾಗಿ ಮುನಿರತ್ನ ಅವರು ಈ ತರದ್ದು ಕೊಬ್ಬದ ಕುರಿಯಾಗಕ್ಕೆ ಇದು ಒಂದು ಕಾರಣ. ಈಗ ಆ ಮುನಿರತ್ನ ಅವರ ಮೇಲೆ ಯಾವ ರೀತಿ ಸರ್ಕಾರ ಕ್ರಮವನ್ನ ಕೈಗೊಳ್ಬೇಕು, ಮತ್ತೆ ಪಕ್ಷ ಯಾವ ರೀತಿ ಕ್ರಮವನ್ನ ಕೈಗೊಳ್ಬೇಕು? ಈಗ ಸರ್ಕಾರ ಈ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿದೆ. ಅದಕ್ಕೆ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮುಂದೆ ಅವರು FSL ವರದಿ ಕೊಟ್ಟಿದ್ದಾರೆ. ಅಲ್ಲಿ ರಾಜಕೀಯ ಬೆಳೆಸ್ದಂಗೆ, ಪ್ರಭಾವ ಬೆಳೆಸ್ದಂಗೆ ನೋಡ್ಕೊಂಡು ಅವ್ರನ್ನ ಜೈಲಲ್ಲಿ ಇಡುವಂತ ಕೆಲಸ, ಅವನಿಗೆ ಪನಿಷ್ಮೆಂಟ್ ಆಗ್ಬೇಕು. ಮತ್ತೆ ನಾವು ನಮ್ಮ ದಲಿತ ಸಮುದಾಯ ಏನಿದೆ, ಸಂಘಟನೆಗಳೇನಿದೆ, ನಾವು ನಿರಂತರವಾಗಿ ಹೋರಾಟವನ್ನು ಮಾಡಿ ಅದು ತಾರ್ಕಿಕ ಅಂತ್ಯ ಕಾಣುವಂತಲೇ ಬಿಡಲ್ಲ. ಮತ್ತೆ ಅವರು ಜೈಲಲ್ಲಿ ಇರ್ಬೇಕು. ಆ ಕಾರಣಕ್ಕೆ ನಾವು ಹೋರಾಟ ಮಾಡ್ತೀವಿ ಮುಂದೊಂದು ದಿನದಲ್ಲಿ. ಸೊ ಇದು ಶಾಸಕರದ ಒಂದು ಕಥೆ. ಆದ್ರೆ ಈಗ ಬಾಗಲಕೋಟೆಯಲ್ಲಿ ದೇವಸ್ಥಾನಕ್ಕೆ ಹೋದಂತ ಹೇಳಿ ದಲಿತ ಯುವಕನಿಗೆ ಹಲ್ಲೆಯನ್ನ ಮಾಡಿದ್ದಾರೆ. ಮತ್ತೆ ಯಾದಗಿರಿಯಲ್ಲಿ ಪೋಕ್ಸೋ ಪ್ರಕರಣ ದಾಖಲು ಮಾಡಿದ್ರೆ ಅಂತ ಹೇಳಿ ದಲಿತರನ್ನ ಬಹಿಷ್ಕಾರ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು? ಈಗ ಪ್ರತಿ ಸರ್ಕಾರಗಳು ಕೂಡ ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ. ಸೀರಿಯಸ್ ಆಗಿ ಯಾವ್ದಾರ 1-2 ಪ್ರಕರಣ ಈ ತರದವು ನಡೆದಾಗ ಆ ಪ್ರಕರಣಗಳನ್ನ ತಾರ್ಕಿಕ ಅಂತ್ಯ ಕಾಣಿಸಿ ಪನಿಷ್ಮೆಂಟ್ ಕೊಟ್ಬಿಟ್ರೆ ಮತ್ತೆ ನಡೆಯಲ್ಲ. ಈಗಿರುವಂತ ಸರ್ಕಾರ ಈ ಕೂಡಲೇ ಇದನ್ನ ಬಹಳ ಸೀರಿಯಸ್ ಆಗಿ ಕ್ರಮ ಜರುಗಿಸ್ಬೇಕು ಅಂತ ಕೇಳ್ಕೊತೀನಿ. ಇದ್ರ ಜೊತೆಗೆ ಈ ದಲಿತ ಸಂಘಟನೆಗಳ ಕಾರ್ಯವೈಖರಿ ಮತ್ತೆ ಅವ್ರು ಏನು ಕ್ರಮವನ್ನ ಕೈಗೊಳ್ಬೇಕು? ದಲಿತ ಸಂಘಟನೆಗಳು ಅಲರ್ಟ್ ಆಗಿದೆ. ಯಾವುದೇ ಒಂದು ಈ ತರದ ಅಹಿತಕರ ಘಟನೆಗಳು, ಜಾತಿ ದೌರ್ಜನ್ಯಗಳು ನಡೆದಾಗ ಎಲ್ಲ ಸಂಘಟನೆಗಳು ಜಾಗೃತರಾಗಿ ತಮ್ಮ ಕೆಲಸವನ್ನ ಮಾಡ್ತಾ ಇದೆ. ಸರ್ಕಾರ ಆ ಹೋರಾಟಕ್ಕೆ ಮನ್ನಣೆಯನ್ನ ಕೊಡ್ಬೇಕಷ್ಟೇ. ನಿಮ್ಮ ಹೋರಾಟದ ಹಾದಿ ಯಾವ ರೀತಿ ಇರುತ್ತೆ? ಈಗ ನಾವು ಈ ಏನು ಪ್ರಕರಣಗಳಿದೆ ಅದನ್ನ ನಾವು ತಾರ್ಕಿಕ ಅಂತ್ಯ ಕಾಣಲಿಕ್ಕೆ ನಾವು ಸರ್ಕಾರದ ಮೇಲೆ, ಜಿಲ್ಲಾಡಳಿತದ ಮೇಲೆ ಒತ್ತಡವನ್ನ ಹಾಕ್ತಿವಿ. ಆ ಮುಖಾಂತರ ನಮ್ಮ ಹೋರಾಟವನ್ನ ಶುರು ಮಾಡ್ತೀವಿ. ಈ ಮುನಿರತ್ನ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಲಿತ ಸಂಘಟನೆಗಳು ಯಾವ ರೀತಿ ಹೋರಾಟವನ್ನ ಮಾಡ್ತಾರೆ? ಮುನಿರತ್ನ ಅವರ ಪ್ರಕರಣ ಈ ರಜೆಗಳಿರೋದ್ರಿಂದ ಈಗ ಇವತ್ತು ರಜೆ ಮುಗಿತದೆ. ನಾಳೆಯಿಂದ ಎಲ್ಲಾ ಜಿಲ್ಲೆಯ ರಾಜ್ಯದ ಪ್ರತಿ ಜಿಲ್ಲೆನಲ್ಲೂ ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸಬೇಕು. ನಮ್ಮ ಸಂಘಟನೆನೂ ಕೂಡ ಜಿಲ್ಲೆಯಲ್ಲಿ ಎಲ್ಲಾ ಮುಖಂಡರುಗಳಿಗೆ ಹೇಳಿ ಅವ್ರ ವಿರುದ್ಧ ನಾವು ಪ್ರಕರಣವನ್ನು ದಾಖಲಿಸಬೇಕು ಅಂತ ಕೇಳ್ಕೊತೀವಿ. ಮತ್ತೆ ಮಹಿಳೆಯರಿಗೆ ಮತ್ತೆ 2 ಸಮುದಾಯ, ದಲಿತ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಮಾನಹಾನಿ ಆಗುವಂತಹ ಮಾತುಗಳನ್ನ ಆಡಿದ್ದಾರೆ. ಅವ್ರನ್ನ ಸ್ಪೀಕರ್ ಅವರು ಕೂಡಲೇ ಅವ್ರನ್ನ ಶಾಸಕತ್ವದ ವಜಾವ ಮಾಡ್ಬೇಕು ಅಂತ ಹೇಳಿ ನಾವು ಈ ಕೂಡಲೇ ಆಗ್ರಹಿಸ್ತೀವಿ. ಇದಿಷ್ಟು ನರಸಿಂಹ ಅವರ ಮಾತು. ಮುನಿರತ್ನ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹ ಮಾಡಬೇಕು, ಆಮೇಲೆ ಅವರ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು ಎಂಬ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಧನ್ಯವಾದಗಳು.